ಎಜಿ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಎರಡು ಬಣದ ಮಧ್ಯೆ ಹಣಾಹಣಿ ಆಗಿ ಕೊನೆಗೆ ಎಬಿ ಕತ್ತಿ ಭದ್ರಕೋಟೆ ಮಾತ್ರ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಇಲ್ಲಿ ನಮ್ಮದೇ ರಾಜ್ಯ ನಡೆಯುತ್ತೆ ಅಂತ 15 ಅಭ್ಯರ್ಥಿಗಳನ್ನ ಗೆಲ್ಲಿಸುವುದರ ಮೂಲಕ ವಿರೋಧಿಗಳಿಗೆ ಎಬಿ ಕತ್ತಿ ಖಡಕ್ ಸಂದೇಶ ರವಾನೆ ಮಾಡಿದ್ದು ಸುಳ್ಳಲ್ಲ. ಇನ್ನು ಈ ಒಂದು ಗೆಲುವಿನ ಹಿನ್ನೆಲೆ ಇವತ್ತು ಭರ್ಜರಿ ಗೆಲುವು ಸಾಧಿಸಿದ ವಿದ್ಯುತ್ ಸಂಘದ ನಿರ್ದೇಶಕ ಮಹಾವೀರ್ ನೀಲಜಗಿ ಅವರಿಗೆ ಸತ್ಕಾರ ನೆರವೇರಿಸುವುದಕ್ಕೆ ಅಂತೂ ಜನ ಸಾಗರವೇ ಹರಿದು ಬರ್ತಾ ಇದ್ದು, ಸ್ವಾಭಿಮಾನಿ ಗೆಲುವಿನ ಬಗ್ಗೆ ನಿರ್ದೇಶಕ ಮಹಾವೀರ್ ನೀಲಜಗಿ ಮಾಧ್ಯಮಗಳ ಮುಂದೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸರ್, ಭರ್ಜರಿವಾದ ಗೆಲುವನ್ನು ಸಾಧಿಸಿದಿರಿ 15 ಏನ್ ಹೇಳ್ತೀರಿ ಸರ್? ಪ್ರಥಮವಾಗಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿ ಕಳೆದ ರವಿವಾರ ನಡೆದ ಚುನಾವಣೆಯಲ್ಲಿ ನಮ್ಮ ಸ್ವಾಭಿಮಾನಿ ಪೆನಲ್ದಿಂದ ರಮೇಶಣ್ಣ ಕತ್ತಿ ಇರಬಹುದು, ಎ ಬಿ ಪಾಟೀಲ್ ಸಾಹೇಬ್ ಇರಬಹುದು ಹಾಗೂ ಜನಪ್ರಿಯ ಶಾಖದ ನಿಖಿಲಣ್ಣ ಕತ್ತಿಯವರ ನೇತೃತ್ವದ ಒಂದು ಪೆನಲ್ ಅನ್ನ 15 ಚುನಾಯಿತಗೊಳಿಸಿದ್ದಕ್ಕಾಗಿ ಮೊಟ್ಟ ಮೊದಲಿಗೆ ನಾನು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಎಲ್ಲ ಸದಸ್ಯರನ್ನ, ಹುಕ್ಕೇರಿ ತಾಲೂಕಾ ಮತದಾರರನ್ನ ತುಂಬುವುದರಿಂದ ಕೃತಜ್ಞತೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್, ಎಷ್ಟೋ ಗಲಭೆ ಗಲಾಟೆ ಆದವು ಸರ್. ಅದರ ಮಧ್ಯದಲ್ಲಿ ಹುಕ್ಕೇರಿ ಜನ, ಸ್ವಾಭಿಮಾನಿ ಜನ ನಿಮ್ ಕೈ ಬಿಡ್ಲಿಲ್ಲ ಸರ್. ಅವ್ರಿಗೆ ಏನ್ ಹೇಳ್ತೀವಿ? ಮೊದಲಿಗಾಗಿ ಈಗ ಆ ದಿನ ಒಂದ್ ಸ್ವಲ್ಪ ವ್ಯವಸ್ಥಿತವಾಗಿ ಮತದಾನ ನಡೆದರೂ ಸಹ ಒಂದು ಪ್ರಬುದ್ಧವಾದ ಮತದಾರರು ಒಂದು ವ್ಯವಸ್ಥಿತವಾಗಿ ಪೂರಾ ತಾಲೂಕಿನಾದ್ಯಂತ ಎಲ್ಲ 120 ಬೂತ್ಗಳಲ್ಲಿ ಒಂದು ವ್ಯವಸ್ಥಿತವಾದ ನಮ್ಮ ಪೆನಲ್ಗೆ ಮತ ಏನು ತಮಗೆ ಯಾವ ಪೆನಲ್ ನಂಬರು ತಾವು ಏನೋ ನಾವು ಮಾಡಲ್ದೇನೆ ಅವರು ವಿಶೇಷವಾಗಿ ನಮ್ಮ ಪೆನಲ್ನ ಗುರುತಾ ಹಿಡಿದು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಸದಸ್ಯರಿದ್ದಾರೆ, ಅವರ ಪ್ರಬುದ್ಧತೆಯನ್ನ ಎತ್ತಿ ತೋರಿಸುತ್ತದೆ. ಸರ್, ಎಷ್ಟೋ ಆಶೆ ಆಮಿಷಗಳನ್ನ ಹೂಡಿದ್ರಿ ಸರ್, ಎಷ್ಟೋ ರಣತಂತ್ರ ಹೇರಿದ್ರಿ ಸರ್. ಎಷ್ಟೋ ಜನ ನಿಮ್ಮ ವಿರುದ್ಧ 6 ಜನ ಪ್ರಚಾರಕ್ಕೆ ಬಂದ್ರಿ ಸರ್. ಆಂಧ್ರನು ಗೆಲುವು ಸಾಧಿಸಿದೆ. ಇದ್ರ ವಿಶೇಷ ಏನ್ ಸರ್? ವಿಶೇಷವಾಗಿ ಏನು ಹುಕ್ಕೇರಿ ತಾಲೂಕಿನ ಈ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘವನ್ನ ಸುಮಾರು ಗೌಡ ಪಾಟೀಲ್ ರವರು 1970ರಲ್ಲಿ ಈ ಸಂಸ್ಥೆನ ಸ್ಥಾಪಿಸಿದ್ರು. ಅದನ್ನ ಸುಮಾರು 20 ವರ್ಷಗಳ ಕಾಲ ಅವರು ಇರ್ಬೋದು, ಬಸಗೌಡ ಕಾಕ ಇರ್ಬೋದು, ವಿಶ್ವನಾಥ್ ಕತ್ತಿ ಅವರು ಮುನ್ನಡೆಸ್ಕೊಂಡು ಬಂದಿದ್ರು. ಅದನ್ನೇ ನಮ್ಮ ಮಾಜಿ ಮಂತ್ರಿಗಳಾದ ದಿವಂಗತ ಉಮೇಶಣ್ಣ ಕತ್ತಿ ಅವರು ಯಶಸ್ವಿಯಾಗಿ 30 ವರ್ಷಗಳ ಕಾಲ ಈ ಸಂಸ್ಥೆಯನ್ನ ತಾಲೂಕಿನಾದ್ಯಂತ ವಿದ್ಯುತ್ ವಿತರಣೆ ಇರಬಹುದು, ಟ್ರಾನ್ಸ್ಫಾರ್ಮರ್ಗಳಿರ್ಬೋದು, ಯಾವುದೇ ರೈತರಿಗಿರ್ಬೋದು ಮನೆಗಳಿಗೆ ತೊಂದರೆ ಆಗದಂತೆ ಈ ಒಂದು ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಬಂದಿದ್ರು. ಅದನ್ನೇ ಸನ್ಮಾನ್ಯ ರಮೇಶಣ್ಣ ಕತ್ತಿ ಅವರು ಹಾಗೂ ಎ ಬಿ ಪಾಟೀಲ್ ಸಾಹೇಬರು ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋ ಒಂದು ಅಭಿಪ್ರಾಯದಿಂದ ಮತದಾರರು ನಮ್ಮನ್ನ ಬೆಂಬಲಿಸಿದ್ದಾರೆ. ಸರ್, ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಹೆಸರು ಕೇಳಿ ಬರಾಕತ್ತದ ಸರ್. ಇದಕ್ಕ ಈಗಾಗಲೇ ನಾವು 15 ಚುನಾಯಿತ ಆದವರಿಗೆಲ್ಲ ಸ್ವಲ್ಪ ಆಸೆ ಇರ್ತದೆ. ಅದನ್ನ ನಮ್ಮ ಏನು ಎ ಬಿ ಪಾಟೀಲ್ ಸಾಹೇಬರು ಮತ್ತು ರಮೇಶ್ ಕತ್ತಿ ಅವರು, ಸನ್ಮಾನ್ಯ ನಿಖಿಲಣ್ಣ ಕತ್ತಿ ಅವರು ನಿರ್ಣಯ ಮಾಡ್ತಾರೆ. ನಿಮಗೆ ವೋಟ್ ಹಾಕಿದ ಎಲ್ಲ ಮತದಾರರಿಗೆ ಏನೇ ಹಾಕಿ ತುಂಬು ಹೃದಯದ ಕೃತಜ್ಞತೆಯನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬರುವ ದಿನಮಾನಗಳಲ್ಲಿ ಅವ್ರೇನು ನಮ್ಮ ಪೆನಲ್ ಮೇಲೆ ಅಥವಾ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಏನು ವಿಶ್ವಾಸ ಇಟ್ಟು ನನಗೆ ಮತ ಚಲಾಯಿಸಿದ್ದಾರೆ, ಅವರ ಒಂದು ಕೃತಜ್ಞತೆ ಜೊತೆ ನೀವು ಹೇಳುವುದರ ಜೊತೆ ಅವರಿಗೆ ನಾನು ಬರುವ ದಿನಮಾನಗಳಲ್ಲಿ ಏನು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದಿಂದ ಏನು ಸೌಲಭ್ಯಗಳು ಸಿಗಬೇಕು ಅದನ್ನು ನಾನು ಮನಸಾಪೂರ್ತಿ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಈಗಾಗಲೇ ನಾನು ವೈಯಕ್ತಿಕವಾಗಿ ಹೇಳುವುದಾದ್ರೆ, ನಾನು ಪ್ರಥಮತವಾಗಿ ನಾನು ಮೂಲ ಉದ್ಯೋಗ ಇಲೆಕ್ಟ್ರಿಕಲ್ ಲೈಸೆನ್ಸ್ಡ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ರೀ. ನಮ್ಮ ತಂದೆಯವರು ವಿದ್ಯುತ್ ಗುತ್ತಿಗೆದಾರ. ಇದೇ ವಿದ್ಯುತ್ ಗುತ್ತಿಗೆಯಲ್ಲಿ ಸುಮಾರು 30 ವರ್ಷಗಳ ಕಾಲ ರೈತರ ಸೇವೆ ಮಾಡಿ ವಿದ್ಯುತ್ ಗುತ್ತಿಗೆದಾರಾಗಿದ್ದಾರೆ. ಹಾಗೂ ಈಗಾಗಲೇ ನಾನು ಸಹಕಾರ ಕ್ಷೇತ್ರದಲ್ಲಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ವಿ ಸಂಸ್ಥೆಗಳನ್ನು ನಡೆಸ್ಕೊಂಡು ಬಂದಿದ್ದೇನೆ. ಇದೇ ರೀತಿ ಇದನ್ನು ಸಹ ಜನರ ಅಭಿಪ್ರಾಯದೊಂದಿಗೆ ಹಾಗೂ ರಮೇಶಣ್ಣ ಕತ್ತಿ ಹಾಗೂ ಎ ಬಿ ಪಾಟೀಲ್ ನೇತೃತ್ವದಲ್ಲಿ ಇವನ್ನೆಲ್ಲ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಬಿರುಸಿನ ಕಣದಲ್ಲಿ 15 ನೀವು ಜಯಬೀರಿ ಬಾರಿಸ್ರಿ ಅಂತ ನಿಮಗೆ ಅಪೇಕ್ಷೆ ಇದೆ ಸರ್? ನಮಗೆ 100% ಕಾನ್ಫಿಡೆನ್ಸ್ ಇತ್ತು. ಮತದಾರ ಮೇಲೆ ನಮ್ಗೆ ವಿಶ್ವಾಸ ಇತ್ತು, ನಮ್ಮ ಪೆನಲ್ ಗೆಲ್ಲಿಸ್ತಾರ ಅಂತ ನಮ್ಗೆ ವಿಶ್ವಾಸ ಇತ್ತು ಸರ್. ಅವ್ರು ಹೀನಾಯವಾಗಿ ಸೋಲಿಗೆ ಕಾರಣ ಏನಾಗಿರ್ಬೋದು ಸರ್? ಹೌದು, ಅದು ನಾವು ಆ ವಿಷಯವಾಗಿ ಅವ್ರನ್ನೇ ಕೇಳ್ಬೇಕು, ನಮ್ಗೇನು ಅಷ್ಟೊಂದು ವಿಷಯ ಆಗುತ್ತೆ. ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ, ಧನ್ಯವಾದಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.